ಈಗ ಅಣ್ಣ ಇಲ್ಲಿ ಕೊಟ್ಟ ನಂಬ್ತಾ ಇದ್ದೀನಿ ದಾನಿಗೆ ಕೊಟ್ಟಿಗೆಲ್ಲನ ಕಿತ್ಬಿಟ್ಟು ಇಲ್ಲಿ ಒಂದು ಕಡೆ ಮಗ್ಲಿಗೆ ಹಾಕ್ಯಂತೀನಿ. ಈಗ ಇಲ್ಲಿ ಕಟ್ಟ ನಂಬ್ತಾ ಇದ್ದೀನಿ ಕಣಣ್ಣ. ದೊಡ್ಡದಾಗೈತೆ ಜಾಗ. ಅದಕ್ಕೆ ಎಷ್ಟು ಎಷ್ಟು ಹಾಕಿದ್ರೆ ಎಷ್ಟು ಸರಿ ಆಗುತ್ತೆ ಏನು ಎತ್ತ ಅಂತೇಳಿ ಅದಕ್ಕೆ ನಾನು ನಿನ್ನ ಕರ್ಕೊಂಬಂದೆ. ಕೇಳೋಣ ಅದೇಲೆ ಅಂತೇಳಿ ನೀನು ಅನುಸರಿಸ್ತೀಯಲ್ಲ ಅದಕ್ಕೆ ಕರ್ಕೊಂಬಂದೆ. ಚೆನ್ನಾಗೈತಪ್ಪ ದೊಡ್ಡದಾಗೇನ. ಇದನ್ನೆಲ್ಲ ಕಿತ್ತಾಕಿ ಇದನ್ನೆಲ್ಲ ನಾನು ನೆಲಸಮ ಮಾಡಿಸು, ಗುಡ್ಲೆಲ್ಲ ಕಿತ್ತಾಕಿ ನೆಲಸಮ ಮಾಡಿಸಿ ಅಚ್ಚುಕಟ್ಟಾಗಿ ನಿನ್ಗೆ ಆತ್ಲಾಗೆಲ್ಲ ಕಟ್ಗೆ ದನ ಕರುಗಳ್ನ ಕಟ್ಕೊಂಡು ಒಟ್ಟು ಅಳತೆ ಮಾಡಿಸು. ಅಳತೆ ಎಲ್ಲ ಸರಿಯಾಗೈತಲ್ಲ? ಸರಿಯಾಗೈತೆ. ಹೆಂಗನಾಗಲಿ ಒಂದು ತಡಿ ಅಲ್ಲೇ ಅಳತೆ ಮಾಡಿಸಿ ನಾವು ಬೇಸ್ ಮಟ್ಟ ಮಾಡೋದು ಒಳ್ಳೇದಲ್ವೇನಣ್ಣ? ಅದೇ ಮತ್ತೆ ಒಂದು ಸತಿ ಪಂಚಾಯತಿಯವ್ರನ್ನ ಕರ್ಕೊಂಬಂದು ಅಳತೆ ಮಾಡಿಸಿದ್ಲಿಂಗ ಅಳತೆ ಮಾಡಿಸ್ಬಿಟ್ಟು ಆಮೇಲೆ ನೀನು ಪಾಯ ಹಾಕು. ಯಾಕಂದ್ರೆ ನೀನು ಎಲ್ಲ ರೆಡಿ ಮಾಡ್ಕೊಂಡು ಪಾಯ ಹಾಕ್ತಿರ್ತೀಯ. ತಿರ್ಗಿ ಯಾರನ್ನ ಹಾಕಪ್ಪ ತಗೊಳ್ಳೋರು ನಂದು ಇಲ್ಗಾನ ಐತೆ ಅಂತ ಹೇಳಿ ಆಮೇಲೆ ಜಗಳ ಮಾಡೋಕ್ಕೆ ಬರ್ತಾರೆ. ಅದಕ್ಕಾಗಿನೇ ಎಲ್ಲ ಅಳತೆ ಮಾಡಿಸ್ಬಿಡು. ಅಳತೆ ಮಾಡಿಸಿರಿ ಯಾವುದೂ ಇರೋಲ್ಲ. ಯಾಕಂದ್ರೆ ಮನೆ ಕಟ್ತಾನೆ ಎಂಬುದು ಒಟ್ಟವರಿಗೆ ಎಲ್ಲ ಜಗಳ ಮಾಡಿಬಿಡ್ತಾರೆ. ಅದೇ ಯಾಕೆ ಇವಾಗ ಒಂದಿಟ್ಟು ಬೇಸ್ ಮಟ್ಟ ಮಾಡೋಣ ಅಂತ ಬೇಸ್ಗೆಲ್ಲ ಅದಕ್ಕಿದ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಅನುಸರಿಸಿ ಅದಕ್ಕೆ ಬೇಸ್ ಮಟ್ಟ ಮಾಡೋಣ ಕಾಣೋಣ. ಇವಣ್ಣ ಆದ್ರೆ ಅನುಸರಿಸುತ್ತಲ್ಲ ಎತ್ಲಾಗ ಹೆಂಗೆ ಕಟ್ಕೊಂಡ್ರೆ ಎತ್ಲ ಬಾಗಿಲು ಮಾಡಿರೋ ಒಳ್ಳೇದು ಎತ್ಲಾಗ ಏನು ಅಂತೇಳಿ ಅಣ್ಣ ಚೆನ್ನಾಗಿ ಹೇಳುತ್ತಲ್ಲ. ಅದಕ್ಕೇ ನಾನು ಕರ್ಕೊಂಬಂದು ಅದಕ್ಕೆ ಅವಣ್ಣ ಒಂದು ಸತಿ ಆಳ್ಸಪ್ಪ ಪಂಚಾಯತಿಯವ್ರನ್ನ ಕರ್ಕೊಂಬಂದು ಅಂತೈತಿ. ಮತ್ತು ಪಂಚಾಯತಿಯವ್ರನ್ನ ಕರ್ಕೊಂಬಂದು ಒಂದು ಸತಿ ಆಳಿಸಿ ನಿನ್ನ ಜಾಗ ಎಲ್ಲೈತೆ ನೀನು ಅಲ್ಲಿಗೆ ಕರೆಕ್ಟಾಗಿ ಒಂದು ಕಲ್ಲ ಯಾತನ ನಿಲ್ಲಿಸ್ಕೊಂಡು ಕೊಟ್ಟು ನೀನು ಅಳತೆ ಮಾಡಿಸ್ಲಿಲ್ವ? ಇಲ್ಲಾಂದರೆ ನೀನು ಬೇಸ್ಮಟ್ಟ ಹಾಕ್ಬೇಕಾರೆ ಒಳ್ಳೆ ದಿನ ನೋಡ್ಕೊಂಡು ನೀನು ಬೇಸ್ಮಟ್ಟ ಹಾಕೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀಯ. ಬಂದು ಬಿಡ್ತಾರೆ, ನಂದು ಇಲ್ಗಾನ ಐತೆ ನಾನು ಬಿಡಲ್ಲ, ಇನ್ನೊಂದಡಿ ಹತ್ಲ ತಕ್ಕ ಇನ್ನೊಂದಡಿ ಇತ್ಲ ಬಂದೈತೆ ಹತ್ಲ ತಕ್ಕ ಅಂತ ಹೇಳಿ ಜಗಳ ಮಾಡಿಬಿಡ್ತಾರೆ. ಅದು ನಿಜವೇ ಕಣಕ್ಕ. ಅದಕ್ಕೇ ಪಂಚಾಯತಿಯವ್ರಿಗೆ ಕಟ್ಟಿ ಆಮೇಲೆಲ್ಲ ಫಸ್ಟು ಸೈಟ್ ಇದನ್ನ ಅಳತೆ ಮಾಡಿಸ್ತೀನಿ. ಅಳತೆ ಮಾಡಿಸಿದ್ದಾದ್ಮೇಲೆ ಕಟ್ಕೊಂತೀನಿ. ಆಯ ನಿನಗೆ ಎಷ್ಟಿರಲಿ ಸಿದ್ಲಿಂಗ ಇಷ್ಟಿರಲಿ ಅಂತ ಹೇಳಿರೆ ಅಣ್ಣ 2 ರೂಮ್ ಇರಲಿ. 2 ರೂಮು, ಅಡುಗೆ ಮನೆ, ದೇವ್ರ ಮನೆ, ಹಾಲು ಇಷ್ಟಿರಲಣ್ಣ ಸಾಕು. ನಮ್ಮಂಥವ್ರಿಗೆ 2 ರೂಮ್ ಇರಬೇಕು. ಯಾರನ್ನ ಬಂದ್ರೂ ಹಿಂಗೆ ಕುಕಮಕ್ಕೆ ನಿಂತ್ಕೊಂಬಕ್ಕೆ ನೋಡು. 8 ಹಾಕ್ತೀಯ ಆಯ, 17, 19 ಹಾಕ್ತೀಯ, 17, 21 ಹಾಕ್ತೀಯ. ನೋಡಪ್ಪ ನೀನು ಯಾವ ಯಾವ್ದು ಹಾಕಿದ್ರೂ 2 ರೂಮ್ ಬರ್ತವೆ. 17, 19 ಹಾಕಿದರೆ ರೂಮ್ ಒಂದು 2 ಸಣ್ಣ ಬರ್ತವೆ. 17, 21 ಹಾಕಿರೋ ಒಂದಿಷ್ಟು ದೊಡ್ಡದಾಗಿ ಬರ್ತವೆ. ನೀನು 21, 29 ಹಾಕಿರೋ ರೂಮು ಹಾಲು ಎಲ್ಲ ದೊಡ್ಡದಾಗಿರುತ್ತೆ. 25, 25 ಹಾಕಬೋದು. ನೀನು ಹಿಂಗೆ ಹೇಳ್ತೀಯ ಹಂಗೆ. ಮತ್ತು 17, 25 ಹಾಕ್ಬೋದು. ಹಿಂಗೆ ಆಯಗಳು ಇದ್ದಾವೆ ನೋಡು. 17, 21 ಹಾಕಿದರೆ ಸರಿಯಾಗುತ್ತೆ. ನೀನು ಹಿಂಗೆ ಹೆಂಗೆ 25, 25 ಹಾಕಿದ್ರೆ ಚೌಕಟ್ಟನ ಬರ್ತೈತೆ. ರೂಮ್ಗಳೆಲ್ಲ ದೊಡ್ಡವಾಗ್ತವೆ, ಹಾಲು ದೊಡ್ಡದಾಗುತ್ತೆ, ದೇವ್ರ ಮನೆಯೂ ಬರುತ್ತೆ, ಎಲ್ಲ ಬರುತ್ತೆ. ಮನೆ ಕೊಡ್ತಾನೇನ ಅದಕ್ಕೆ ಕರ್ಕೊಂಬಂದವನಿ ರಂಗಣ್ಣ ಎಲ್ಲಾನ ಪಾಯನ್ ಸರ್ಸಕ್ಕೆ. ಇದೇನು ನಮ್ಗೊಂದಿಟ್ಟು ಬರ್ಬೇಕು. ದೊಡ್ಡದಾಗೈತೆ ಸೈಟ್ ಇದು. ದೊಡ್ಡದಾಗಂದ್ರೆ ದೊಡ್ಡದಾಗಿ ಐತಿದು. ನಮ್ಮದು ಮನೆ ಈಟನ ಇಲ್ಲ. ನಾನು 2 ರೂಮ್ ಹಾಲು ಹೊಡಿಯೋ ಮನೆ ಕೊಡ್ತಾನಂತೆ. ನೋಡಿ ಹೆಂಗಿದ್ದಾರ ಮನೆ ಕೊಡ್ತಾನಂತೆ. ಅಷ್ಟು ಸುಲಭ ಅಲ್ಲ ಹೇಳಿ ಅಕ್ಕ. ಇವಾಗಿನ ಕಾಲದಾಗೆ ಅವನೆಲ್ಲ ಒಂದಿಟ್ಟು ಕಟ್ಕೊಂತಾನೆ. ಒಂದು ರೂಮು ಹಾಲು ಅಡುಗೆ ಮನೆಗೆ ಮಾಡಿಸಿ ಇಟಪಟ ಬಗ್ಗಿಸ್ಕೊಂತಾನೆ. ಏನೋ ಹೇಳು. ಅವನೆಲ್ಲಿ ಚೆನ್ನಾಗಿ ಸ್ಟ್ಯಾಂಡರ್ಡಾಗೆಲ್ಲ ಈಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲಿ ಕಟ್ತಾನೆ ಅವನು. ಕಟ್ಟಲ್ಲ ಅವ್ನು ಸಿದ್ಲಿಂಗ ದುಡ್ಡು ಖರ್ಚು ಮಾಡಲ್ಲ. ಇವೆರಡು ಶಾಲೆಗಳು ಇಲ್ಲ ಸಿನ ಹೋಗ್ತಾ ಇದ್ದಾವೆ. ನಾಲ್ಡಲ್ಲ ಮಕ್ಕೈ ಹಂಗೆ ಮತ್ತೆ ಸಿದ್ಲಿಂಗ ಮನೆ ಕಟ್ತಾನೆ ಅಂತ ಒಟ್ಟುರಿ ಜಾನಕ್ಕೆ. ಅದಕ್ಕೆ ಕಣಪ್ಪ ಸಿದ್ಲಿಂಗ ನಿಂದು ಏನೈತೆ ಪತ್ರದಾಗ ಏನೈತೆ ಹೋಗಿ ಪಂಚಾಯತಕ್ಕೆ ಹೋಗಿ ನಿಂದು ಏನು ಅಳತೆ ಐತೆ ಅದನ್ನು ಮಾಡಿಸ್ಬಿಡಪ್ಪ. ಯಾಕಂದರೆ ಕಟ್ಬೇಕಾರೆ ಕೊಕ್ಕೆ ಹಾಕೋರು ಶಾನೆ ಜನ. ಅದಕ್ಕಾಗಿನ ಪಂಚಾಯತನ್ನ ಕರ್ಕೊಂಬಂದು ನಿಂದು ಎಲ್ಲಿಂದ ಎಲ್ಗಾನ ಐತೆ ಅಳತೆ ನೀನು ಅಳತೆ ಮಾಡಿಸ್ಬಿಟ್ಟು ನಿನ್ನಿಗೋಗ ಸರಿಯಾಗಿ ನೀನು ಅಳತೆಗೆ ಸರಿಯಾಗಿ ನೀನು ಮಾಡ್ಕೆ. ಯಾರು ಮಾತಾಡಲ್ಲ ಅವಾಗ. ಅವಾಗ ಮಾತಾಡೋ ನಾಯಿಗಳೆಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಅಳತೆ ಮಾಡ್ದಲೆ ಕೊಟ್ಟು ನಂದಿಲ್ಲ ಗಾನ ಐತೆ, ನಂದೊಂದು ಅಡಿ ಬರಬೇಕಾಗಿತ್ತು ಇತ್ಲಾಗೆ, ನಂದೊಂದು 2 ಅಡಿ ಐತೆ, ನನಗೆ 2 ಅಡಿ ಬಿಡಬೇಕು, ನೀನು 3 ಅಡಿ ಬಿಡಬೇಕು. ಅಯ್ಯೋ ಬೇಡ ಇನ್ನೊಂದು ಸ್ವಲ್ಪ ಹತ್ಲಾಗೆ ತಕ್ಕೋಬೇಕು ನೀನು ಅಂತ ಗುದ್ದಾಡ್ಬಿಡ್ತಾವೆ. ಅಕ್ಕಪಕ್ಕದಾಗೆ ಬೋಲು ಒಟ್ಟುರ್ಕರು ಜನ. ಅದಕ್ಕಾಗಿನ ನಾನು ನಾಳೆ ಮಸ್ತ ನೋಡಿದ್ದೀನಿ ಕಾಣಲಸ್ಮಕ್ಕ. ಅದಕ್ಕೆ ನಾನು ಹೇಳ್ತಿರೋದು ಫಸ್ಟು ನೀನು ಅಳತೆ ಮಾಡಿಸು. ಈಗ ನಾನು ಭಾಳ ಕಡೆ ಹೋಗ್ತಿರ್ತೀನಿ, ಎಲ್ಲ ಯಾರು ಕೇಳಿದ್ರು ಅದೇ ಹೇಳೋದು. ಮೊನ್ನೆ ಒಂದು ಹಿಂಗೇನು ಇಲ್ಲೇ ಪಕ್ಕದಾಗೆ ಹೋಗಿದ್ದೆ. ಇನ್ನೇನು ಅವತ್ತು ಒಳ್ಳೆ ದಿನ ಚೆನ್ನಾಗೈತೆ ಅಂತ ಹಾಕಕ್ಕಂತ ಹೇಳಿ ಕರೆದಿದ್ರು. ಹೋದೆ. ಪಾಯಿ ಇಷ್ಟು ದಿವಸ ಸುಮ್ಮನಿರ್ತಾರೆ ಅವರೆಲ್ಲನ ಮಾಡ್ಬೇಕಾರೆಲ್ಲ ಸುಮ್ಮನಿರ್ತಾರೆ, ಪಾಯಿ ಹಾಕ್ತಾರೆ ಎಂಬುದು ಗೊತ್ತಿರುತ್ತೆ. ಎಲ್ಲ ಆದಮೇಲೆ ನೀನು ಇವತ್ತು ಬೇಸ್ಮಠ ಪೂಜೆ ಮಾಡಬೇಕು, ಅನುಸರಿಸ್ಬೇಕು ಅಂತ ಹೇಳಿ ಬರಲಿ. ಆವಾಗ ಅವ್ರನ್ನ ನೋಡಬೇಕು. ನೀ ಹೆಂಗಿದ್ದು ಮಾಡ್ತಾರೆ ಗೊತ್ತೇ.
ನಂದಿಲ್ಗಾನ ಆಯ್ತು, ನೀನು ಇನ್ನೊಂದು ಸೊಸ ಬರ್ಬೇಕಾಯ್ತು, ನೀನು ಅಳತೆ ಮಾಡಿಸಿಲ್ಲ, ಅಳತೆ ಮಾಡಿಸು, ಕೊಟ್ಕೊಡ್ದು ನೀನು ಬೇಸ್ ಮಾಡಿ ಹಾಕ್ಕೊಡ್ದು ಅಂತ ಹೇಳಿ ಬಿಡ್ತಾರೆ. ಹಂಗೆ ಏನೋ ಒಂದು ಕಿರಿಕ್ ಮಾಡ್ತಾರೆ. ಇವನು ನೋಡಿ ಇನ್ಯಾರು ಒಟ್ಟು ಹುರ್ಕೊಂತಿದ್ದಾರ, ಒಟ್ಟು ಹುರ್ಕೊಂತಾರೆ ಅಂತ ಹೇಳ್ತಾರೆ. ಅಳತೆ ಮಾಡಿಸ್ತಾನಂತ, ಮಾಡಿಸ್ಲಿ ಬಾ, ಮಾಡಿಸ್ತಾ ಮಾತಾಡ್ತೀನಿ ನೋಡಿ. ಹೆಂಗೆ ಕಟ್ತಾನೆ ನೋಡೋಣ, ಅದೇ ನಾವು ಇಲ್ಲೇ ಇರ್ತೀವಲ್ಲ. ಸುಮ್ಮನೆ ಬಿಲ್ಡಪ್ ಇವಾಗ ಬೋರ್ ಪಾಯಿಂಟ್ ಮಾಡ್ತೀನಿ ಅಂತ ಬಿಲ್ಡಪ್ ಅಲ್ಲ, ಅದಕ್ಕೆ ಮನೇನು ಕಟ್ತೀನಿ ಅಂತ ಬಿಲ್ಡಪ್ ಕೊಡ್ತಾನೆ ಸುಮ್ಮನೆ. ಕೊಡ್ತಾಗಲಲ್ವಿ, ಕೊಟ್ಟಾಗಂಗೆ ಅಷ್ಟು ಮಾಡಪ್ಪ, ಅಷ್ಟು ಮಾಡಿ ನನಗೆ ನೀನು ಹೇಳು ಇಂಥ ದಿನ ಅಂತ. ಇಲ್ಲಾಂದ್ರೆ ಹಬ್ಬ ಆಗಲಿ, ಹಬ್ಬ ಆದಮೇಲೆ ಹಾಕೋಕ್ಕಾಗುತ್ತೆ. ನೀನು ಇವಾಗ ಹೋಗ್ಬಿಟ್ಟು ಪಂಚಾಯತಿಯವ್ರಿಗೆ ಒಂದು ಅರ್ಜಿ ಕೊಟ್ಟು ಮನೆ ಕಟ್ಟಬೇಕು ಅಂತ ಇದ್ದೀವಿ, ನಮ್ಮದು ಮನೆ ಜಾಗ ಅಳತೆ ಮಾಡಿಕೊಡ್ರಿ ಅಂತ ಹೇಳಿ ನೀನು ಇದನ್ನೆಲ್ಲ ತಗೊಂಡೋಗಿ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಟ್ಟು ಅವ್ರಿಗೆ ಹೇಳಬಾ, ಅವ್ರು ಬಂದು ಅಳತೆ ಮಾಡಿ ಹೋಗ್ತಾರೆ. ಅಳತೆ ಮಾಡಿ ಹೋದರೆ ನೀನು ಸರಿ ಹೋಗುತ್ತೆ, ಆವಾಗ ಯಾವುದು ಇರೋದಿಲ್ಲ. ಅಷ್ಟು ಮಾಡಿ ಆಮೇಲೆ ನನಗೆ ಹೇಳು. ಅಣ್ಣ ಆಯಿತು, ಹೇಳ್ತೀನಿ, ಹೇಳು, ಬರ್ತೀನಪ್ಪ ನಾನು. ಸರಿ 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 ಅಣ್ಣ, ಆಯಿತು. ಅವ್ ಸೆಡೆ ನನ್ನ ಮಗನ ಮಾಲೆ ಕೇಳಿಸ್ಕೊಂತ ಇದ್ದಾವೆ ಕಣಲ್ಲ. ನೀನು ಲಾಸಿ ಹೋಗೋದಕ್ಕೆ ಏನಂತಾರ ಹಂಗಣ ಅಳತೆ ಮಾಡಿಸ್ಬೇಕು ಅಂತೇನು? ಅಳತೆ ಮಾಡಿಸೋ ಸಿದ್ಲಿಂಗ, ಜನ ಸರಿ ಇಲ್ಲ, ಯಾವ ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾತಾಡ್ತಾರೆ, ತಡಿಬೇಕು ನಿಲ್ಲಿಸ್ಬೇಕು ಅಂತಲೇ ಬರ್ತಾರೆ, ಅದೇ ಉದ್ದೇಶವಾಗಿ ಬರ್ತಾರೆ. ಅದಕ್ಕೆ ನೀನು ಏನಿದ್ರು ನೀನು ಅದನ್ನೆಲ್ಲನ ಇದು ಮಾಡ್ಕ್ಯಾ, ಎಲ್ಲ ಬಗೆಹರಿಸ್ಕ್ಯಾ ಮತ್ತು ಕಲಿ. ಫಸ್ಟು ನೀನು ಜಾಗದ ನೀನು ಇದು ಮಾಡ್ಕ್ಯಾ, ಯಾಕಂದರೆ ಅಕ್ಕಪಕ್ಕದಾಗ ಮನೆಗಳಿದ್ದಾವೆ, ಮನೆಗಳಿರೋದ್ರಿಂದ ಕಷ್ಟ ಆಗುತ್ತೆ. ಬಿಡಪ್ಪ, ಎಲ್ಲ ನಮ್ಮದೇ, ಸುತ್ತಮುತ್ತ ಎಲ್ಲ ನಮ್ಮದೇ ಅದಾಗಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು. ಅಕ್ಕಪಕ್ಕ ಮನೆಗಳಿರೋದ್ರಿಂದ ಇವಾಗ ಮುಂದೆ ಕಿರಿಕಾಗುತ್ತೆ, ನನ್ನ ತೊಂದರೆಗಳು ಆಗ್ತಿರ್ತವೆ. ಅದಕ್ಕೆ ನೀನು ಅಲ್ಲಿ ಬೇಡವೇ ಬೇಡ ಅಂತ ಹೇಳಿ ಇಂಥದ್ದು ಅಳತೆ ಮಾಡಿಸು ಅಂತ ಹೇಳ್ತಿರೋದು ಪಾಪ. ಒಬ್ಬರನ್ನ ಬತ್ತೀವಿ, ಅದು ಪಂಚಾಯತಕ್ಕೆ ಹೋಗಿ ಅರ್ಜಿ ಕೊಟ್ಟು ಪಿ ಡಿ ಹೋಗಿ ಬರೋಣ. ಅವ್ರು ಪಿ ಡಿ ಒ ಸರಿ ಕೊಟ್ಟು ಬಂದರೆ ಬರ್ತಾರೆ, ಬಂದು ಅಳತೆ ಮಾಡಿ ಕೊಟ್ಟು ಹೋಗ್ತಾರೆ. ಅದಕ್ಕೇನೆ ಸುಮ್ಮನೆ ದವ ಬಂದುಬಿಡ್ತಾರೆ ಜನ ಅಂತ. ಯಾಕಂದ್ರೆ ಅವ್ರಿಗಾಲೇ ಗೊತ್ತು, ಅವಣ್ಣ ಹೇಳಲಿಲ್ಲ ಅಂದ್ರೆ ನನಗೆ ಗೊತ್ತಾನೆ ಇರಲಿಲ್ಲ. ಎಲ್ಲ ಹೆಸ್ರಿಗಾಗೈತೆ ಹಂಗ ತಿರ್ಗಿ ನಿಮ್ಮ ಅಣ್ಣ ತಗೋ, ನಿಮ್ಮ ಅತ್ತಿಗೆ ತಗೋ, ಸವಾಸ ಅಲ್ಲ ಇದೆಲ್ಲ ಫಸ್ಟ್ ಹೆಸ್ರಿಗಾಗೈತೆ ಎಲ್ಲ ನೋಡ್ಕೆ ಕರೆಕ್ಟಾಗಿ. ಕೊಟ್ಟಿದ್ಮೇಲೆ ಆಮೇಲೆ ಕೊಕ್ಕೆ ಹಾಕಕ್ಕೆ ಬರ್ತಾರೆ, ಇದು ನಮಗೆ ಬರಬೇಕು, ನಮ್ಮದು ನಾವು ಸೈನ್ ಹಾಕಲ್ಲ, ಹಂಗೆ ಹಿಂಗೆ. ಆಮೇಲೆ ಒಟ್ಟುರಿ ಬಂದುಬಿಡುತ್ತೆ, ಕಟ್ಬಿಟ್ನಲ್ಲ ನಮ್ಮ ಕಣ್ಣೆದ್ರಿ ಕಟ್ಬಿಡ್ತನಲ್ಲ ಅಂತೇಳಿ ನಿಮ್ಮ ಅಣ್ಣಗೂ ನಿಮ್ಮ ಅತ್ತಿಗೂ ಒಟ್ಟುರಿ ಬಂದುಬಿಡುತ್ತೆ. ಅದಕ್ಕೇ ನೀನು ಎಲ್ಲ ಹೆಸ್ರಿಗಾಗೈತೆ ನೋಡ್ಕೆ, ಇದು ಫಸ್ಟು ಎಲ್ಲ ಹೆಸ್ರಿಗಾಗೈತೆನೆಲ್ಲ ನೋಡ್ಕೊಂಡು ಆಮೇಲೆ ನೀನು ಮಾಡೋದು ಕಲಿ. ಕಟ್ಟ ತಕ ಸುಮ್ಮನಿರ್ತಾರೆ, ಆಮೇಲೆ ಕಟ್ಟಿದ್ಮೇಲೆ ನಮ್ಮದು ಅಂಬ್ತಾರೆ. ಅದಕ್ಕಾಗಿನ ನೀನು ಸುಮ್ಮ ಬಂಡವಾಳ ಕಟ್ಟನು ಎಲ್ಲ ನೀನು ನಿರ್ಧಾರ ಮಾಡ್ಕೊಂಡು ಎಲ್ಲನ ನೀನು ಸರಿ ಮಾಡ್ಕೊಂಡು ಕಟ್ಬೇಕು. ಎಲ್ಲ ಹೆಸ್ರು ಕರೆಕ್ಟಾಗಿ ಆಗೈತೆ ಹೆಂಗೆ ಏನು ವಿಚಾರಿಸ್ಕೊಂಡು, ಯಾರ್ದನ ಸೈನ್ ಬೇಕಾ ಎಲ್ಲ, ಇವಾಗ ನಂದು ಮಂಗೆ ಆಗೈತಾ ಎಲ್ಲ ವಿಚಾರಿಸ್ಬೇಕು ನೀನು. ಅದೇ ಮತ್ತೆ ಇದು ಫಸ್ಟ್ ಹೆಸ್ರಿಗೆ ಆಗೈತೇನಾ ಹೋಗಿ ಚೆಕ್ ಮಾಡಿಸು, ನಿನ್ನ ಹೆಸ್ರಿಗೆ ಆಗೈತೇನಾ ಅಂತ. ಇಲ್ಲ, ನಾನು ಆವಾಗಲೇ ಮಾಡಿಸ್ಕೊಂಡಿದ್ದೆ, ನಮಗೆ ಜಿಮ್ಮೇನು ನಾವು ಎಲ್ಲ ಸೇರಿ ಆವಾಗಲೇ ಮಾಡಿಸ್ಕೊಂಡಿದ್ದೆ. ಐತೆ ಡಾಕ್ಯುಮೆಂಟ್ಸ್ಗಳು ಇದ್ದಾವೆ, ತಗೊಂಡೋಗಿ ಅವ್ರಿಗೆಲ್ಲ ಕೊಟ್ಟು ಆಗೈತೆ ಮಾಡಿಸ್ಕೊಂಡಿದ್ದೆ. ಅವಾಗ ಚೆನ್ನಾಗಿ ನಾನು ಹೇಳಿಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸ್ನವರೆಲ್ಲ ನೀಟಾಗಿ ಮಾಡಿಸ್ಕೊಟ್ಟಿದ್ರಲ್ಲಕ್ಕ, ಎಲ್ಲ ಯಾವುದೇನು ಮೋಸ ಇಲ್ಲ, ಎಲ್ಲ ಕರೆಕ್ಟಾಗಿತ್ತು. ನನ್ನ ಹೆಸ್ರಿಗೆ ಮಾತ್ರ ಎಲ್ಲ ಸರಿಯಾಗಿ ಆಗ್ಬಿಟ್ಟೈತೆ ಎಲ್ಲನ. ಮತ್ತೆ ಎಲ್ಲ ಸರಿಯಾಗಿರ್ಬೇಕು. ಇವಾಗ ಯಾಕೆ ಸುಮ್ಮನೆ ಮುಂದೆ ಸಮಸ್ಯೆಗಳಾಗ್ತಾವೆ, ಅದಕ್ಕಾಗಿನ ಸಮಸ್ಯೆಗಳಾದರೆ ಬೋಲು ಆಮೇಲೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ನೀನು ಎಲ್ಲ ಸರಿ ಮಾಡ್ಕೋಬೇಕು, ಹಾಕ್ಬೇಕು ಮಂಗಾಗುತ್ತೆ. ಅದಕ್ಕೆ ಎಲ್ಲ ಅವಾಗಂದರೆ ಪೊಲೀಸ್ನವರೆಲ್ಲ ಸರಿ ಮಾಡಿಕೊಟ್ಟಿದ್ರು. ಹೆಂಗನಾಗಲಿ ಇನ್ನೊಂದ್ಸತಿ ವಿಚಾರಿಸ್ಕೊಂಡು ಇನ್ನೊಂದ್ಸತಿ ಕೇಳ್ಕೊಂಡು ಮಾಡ್ಕೊಂಡು ಒಳ್ಳೇದಾಗಲಿ. ಚೆನ್ನಾಗಿ ಕರ್ಕೊಂಡಿದ್ರಿ, ಒಳ್ಳೆ ಚೆನ್ನಾಗಿ ನೀನು ಕಟ್ಟಿ ತೋರಿಸ್ಬೇಕು. ಇವತ್ತು ಹುರ್ಕೊಂತಾಳ ನಿಮ್ಮ ಅತ್ತೆಮ್ಮ, ಹುರ್ಕೊಂತಾಳೆ ಬಿಡತ್ಲಾಕ, ಹುರ್ಕೊಂಡ್ರೆ ಹುರ್ಕೊಂಬ್ಲಾಳು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸಿದ್ಲಿಂಗ ಮನೆ ಕಟ್ತಾನೆ, ಅದಕ್ಕೆ ನೀನೆಲ್ಲ ಸರಿಯಾಗಿ ನೋಡಿ ಮಾಡ್ಬೇಕಪ್ಪ ಅಂತೇಳಿ ಹೇಳ್ತಾಯಿದ್ದಿ. ಯಾಕಂದರೆ ಹೊಟ್ಟೆ ಹುರ್ಕರು ಜನ ಜಾಸ್ತಿ, ಆಮೇಲೆ ಕಟ್ಬೇಕಾದ್ರೆ ನಿಲ್ಲಿಸ್ಬಿಡ್ತಾರೆ. ಅದಕ್ಕಾಗಿ ನೀನೆಲ್ಲ ನೋಡಿ ಮಾಡಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.